ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ ಕುಶಾಲನಗರ ತಾಲೂಕಿನ ದುಬಾರೆ ಆನೆ ಶಿಬಿರದಿಂದ 5 ಆನೆಗಳನ್ನು ಆಯ್ಕೆ ಮಾಡಲಾಗಿದೆ. ನಾಪಕ್ಲು ವ್ಯಾಪ್ತಿಯ ವಿವಿಧ ಭಾಗಗಳಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಕಳ ಪುರಸಭೆಗೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ಭೇಟಿ ನೀಡಿ ಕಡತಗಳ ಪರಿಶೀಲನೆ ನಡೆಸಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ ಕುಶಾಲನಗರ ತಾಲೂಕಿನ ದುಬಾರೆ ಆನೆ ಶಿಬಿರದಿಂದ 5 ಆನೆಗಳನ್ನು ಆಯ್ಕೆ ಮಾಡಲಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ ಈ ಬಾರಿ ವಿವಿಧ ಆನೆ ಶಿಬಿರಗಳಿಂದ 14 ಆನೆಗಳು ಆಯ್ಕೆಯಾಗಿದ್ದು, ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ದುಬಾರೆ ಆನೆ ಶಿಬಿರದಿಂದ 5 ಆನೆಗಳಾದ ಧನಂಜಯ, ಪ್ರಶಾಂತ, ಗೋಪಿ, ಶ್ರೀರಾಮ ಹಾಗೂ ಕಾವೇರಿ ಆನೆಗಳು ಆಯ್ಕೆಯಾಗಿದ್ದು, ದುಬಾರೆಯಲ್ಲಿ ಸಾಂಪ್ರದಾಯಿಕವಾಗಿ ಪೂಜೆ ಸಲ್ಲಿಸಿ ಆನೆಗಳನ್ನು ಕಳುಹಿಸಿಕೊಡಲಾಯಿತು ಎಂದು ಸೋಮವಾರಪೇಟೆ ವಲಯ ಅರಣ್ಯಾಧಿಕಾರಿ ನವೀನ್ ಕುಮಾರ್ ಮತ್ತು ಕುಶಾಲನಗರ ವಲಯ ಅರಣ್ಯಾಧಿಕಾರಿ ರಕ್ಷಿತ್ ರವರು ತಿಳಿಸಿದರು. ನಮಸ್ಕಾರ, ನಾನು ಡಾಕ್ಟರ್ ಮುಜೀಬುರ್ ರಹಮಾನ್. ಈ ನಮ್ಮ ದುಬಾರೆ ಸಾಕಾನೆ ಶಿಬಿರದ ವೈದ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. 2026ನೇ ಸಾಲಿನ ವಿಶ್ವವಿಖ್ಯಾತ ದಸರಾ ಮಹೋತ್ಸವಕ್ಕೆ ನಮ್ಮ ಕುಶಾಲನಗರ ವಲಯ ದುಬಾರೆ ಆನೆ ಶಿಬಿರದಿಂದ 5 ಆನೆಗಳನ್ನು ಆಯ್ಕೆ ಮಾಡಿರೋ ಪ್ರಯುಕ್ತ ಇವತ್ತು 5 ಆನೆಗಳು ಇಲ್ಲಿಂದ ತೆರಳುತ್ತಾ ಇವೆ. ಇಲ್ಲಿಂದ ನಮ್ಮ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹೇಳಿದ ಹಾಗೆ ವೀರನಸಳ್ಳಿಯಲ್ಲಿ ತಂಗಿ ಅಲ್ಲಿ ನಾಳೆ ಬೆಳಗ್ಗೆ ನಡೆಯುವ ಗಜಪಯಣದಲ್ಲಿ ಭಾಗವಹಿಸಿ ಅಲ್ಲಿಂದ ಮೈಸೂರಿಗೆ ತೆರಳುವ ಕಾರ್ಯಕ್ರಮವಿದ್ದು, ಅದರಂತೆ ನಮ್ಮ ಟೆಕ್ನಿಕಲಿ ಹೇಳೋದಾದರೆ ಹೋಗ್ತಾ ಇರೋ 5 ಆನೆಗಳು ಆರೋಗ್ಯವಾಗಿದ್ದು ಯಾವುದೇ ಥರದ ಸಮಸ್ಯೆಗಳಿಲ್ಲದೆ ಆರಾಮಾಗಿ ದಸರಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಅನ್ನೋ ನಿರೀಕ್ಷೆಯಲ್ಲಿದ್ದೀವಿ. ಅದರ ಜೊತೆಗೆ ಅವುಗಳ ತೂಕ, ಅವುಗಳ ಆರೋಗ್ಯ ಎಲ್ಲವೂ ಚೆನ್ನಾಗಿದೆ ಅಂತ ಈಗ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು NP ನವೀನ್ ಕುಮಾರ್, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಸೋಮವಾರಪೇಟೆ ಉಪವಿಭಾಗ. ನಾವೀಗ ದುಬಾರೆ ಸಾಕಣೆ ಶಿಬಿರದಲ್ಲಿದ್ದೀವಿ. ನಮ್ಮ ಈ ಸಾಕಣೆ ಶಿಬಿರದಿಂದ ಈ 2026ರ ಒಂದು ಜಂಬೂ ಸವಾರಿಗೆ ಒಟ್ಟು 5 ಆನೆಗಳನ್ನ ಆಯ್ಕೆ ಮಾಡಲಾಗಿದೆ. ಅದರಲ್ಲಿ ಧನಂಜಯ, ಪ್ರಶಾಂತ್, ಶ್ರೀರಾಮ, ಗೋಪಿ ಮತ್ತು ಕಾವೇರಿ ಈ 5 ಆನೆಗಳನ್ನ ಇವತ್ತು ಬೆಳಿಗ್ಗೆ ಸಾಂಪ್ರದಾಯಿಕವಾಗಿ ಏನು ನಮ್ಮ ಈ ದುಬಾರೆಯಲ್ಲಿ ಪೂಜೆ ಕಾರ್ಯ ಮುಗಿಸಿ ಈಗ ವೀರನ ಹೊಸಳ್ಳಿಗೆ ಕಳಿಸ್ಕೊಡ್ತಾ ಇದ್ದೀವಿ. ನಾಳೆ ಬೆಳಿಗ್ಗೆ ಏನು ವೀರನ ಹೊಸಳ್ಳಿಗೆ ಗಜ ಪಯಣ ಇದೆ, ಅಲ್ಲಿಂದ ಆನೆಗಳು ಮೈಸೂರಿಗೆ ತೆರಳುತ್ತವೆ. ಧನ್ಯವಾದ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ HM ರಘುಕೋಟೆ, ಕುಶಾಲನಗರ. ನಾಪಕ್ಲು ವ್ಯಾಪ್ತಿಯ ವಿವಿಧ ಭಾಗಗಳಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ನಾಪಕ್ಲು ವ್ಯಾಪ್ತಿಯ ವಿವಿಧ ಭಾಗಗಳಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ನಾಪಕ್ಲು, ಹಳೆ ತಾಲೂಕು, ಎಮ್ಮೆಮಾಡು, ಕೊಟ್ಟಮುಡಿ, ಹೊದವಾಡ, ಕಕ್ಕಬ್ಬೆ, ಕುಂಜಿಲ ಸೇರಿದಂತೆ ವಿವಿಧ ಜಮಾಯತ್ಗಳ ವತಿಯಿಂದ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಈದ್ ಮಿಲಾದ್ ಅನ್ನು ಆಚರಿಸಲಾಯಿತು. ನಾಪಕ್ಲು ಪಟ್ಟಣದಲ್ಲಿ ಹಾಗೂ ಹಳೆ ತಾಲೂಕಿನಲ್ಲಿ ಮಸೀದಿಗಳನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ನಾಪಕ್ಲು ಪಟ್ಟಣದ ಮಯುದ್ದೀನ್ ಜುಮ್ಮಾ ಮಸೀದಿ ಜಮಾಯತ್ ವತಿಯಿಂದ ಈದ್ ಮಿಲಾದ್ ಅನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಈ ಸಂದರ್ಭ ಅನ್ನ ಸಂತರ್ಪಣೆಯನ್ನು ಆಯೋಜಿಸಲಾಗಿತ್ತು. ಜಮಾಯತ್ ಅಧ್ಯಕ್ಷ MS ಅಬ್ದುಲ್ ರಹಮಾನ್ ಹಾಗೂ ಆಡಳಿತ ಮಂಡಳಿ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮತ್ತು ಅನ್ನದಾನ ನೆರವೇರಿದವು. ವಿವಿಧೆಡೆ ಮದರಸಾ ವಿದ್ಯಾರ್ಥಿಗಳಿಂದ ದಫ್ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಮುಸ್ಲಿಮರು ಮೆರವಣಿಗೆಯಲ್ಲಿ ದಫ್ ಕಾರ್ಯಕ್ರಮಗಳೊಂದಿಗೆ ತೆರಳಿದ್ದರು. ಸಮೀಪದ ಎಮ್ಮೆಮಾಡು ಇಸ್ಲಾಂ ಮುಸ್ಲಿಂ ಜಮಾಯತ್ ವತಿಯಿಂದ ಈದ್ ಸಂದೇಶ ಜಾಥಾವನ್ನು ಆಯೋಜಿಸಲಾಗಿತ್ತು. ನ್ಯೂಸ್ ಸಂಗಮಕ್ಕಾಗಿ ದುಗಡ ಸದಾನಂದ, ನಾಪಕ್ಲು. ವಿರಾಜಪೇಟೆಯ ಶಾಸಕರ ಕಚೇರಿಯ ಸಭಾಂಗಣದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ PV ಜಾನ್ಸನ್ ಅವರ ಅಧ್ಯಕ್ಷತೆಯಲ್ಲಿ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರ ಸಭೆ ನಡೆಯಿತು. ವಿರಾಜಪೇಟೆ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ VP ಜಾನ್ಸನ್ ರವರ ಅಧ್ಯಕ್ಷತೆಯಲ್ಲಿ ವಿರಾಜಪೇಟೆ ಶಾಸಕರ ಕಚೇರಿಯ ಸಭಾಂಗಣದಲ್ಲಿ ನಡೆಯಿತು. ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಎಲ್ಲಾ ಫಲಾನುಭವಿಗಳಿಗೆ ದೊರಕಿಸುವ ಉದ್ದೇಶದಿಂದ ಈ ಸಭೆ ನಡೆಸಲಾಯಿತು. ಚೆಸ್ಕಾಂ ಇಲಾಖೆಯಲ್ಲಿ ಸೇವೆ ಸಲ್ಲಿಸಲು ಅಗತ್ಯ ಲೈನ್ಮನ್ಗಳ ಕೊರತೆ ಇದೆ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಹೊರ ಜಿಲ್ಲೆಯಿಂದ ಲೈನ್ಮನ್ಗಳನ್ನು ಕರೆಸಿಕೊಂಡು ಕಾರ್ಯವನ್ನು ನಿರ್ವಹಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಚೆಸ್ಕಾಂ ಇಲಾಖೆಯ ಅಧಿಕಾರಿ ಶ್ರೀಮತಿ ನೀತು ಅವರು ಸಭೆಗೆ ಮಾಹಿತಿ ನೀಡಿದರು. ಯುವ ನಿಧಿ ಫಲಾನುಭವಿಗಳು ತಾಲೂಕಿನಲ್ಲಿ
260 ಮಂದಿ ಮಾತ್ರ ಇದ್ದಾರಾ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಎಂದು ಯೋಜನೆ ಅಧಿಕಾರಿ ಮಂಜುನಾಥ್ ಮಾಹಿತಿ ನೀಡಿದರು. ಗೃಹಲಕ್ಷ್ಮಿ ಯೋಜನೆ ಎಂದಿನಂತೆ ನಡೆಯುತ್ತಿದೆ. ಹೊಸದಾಗಿ ನಿರ್ಮಿಸುವ ವ್ಯವಸ್ಥೆಯನ್ನು ಸರ್ಕಾರ ನಿಲ್ಲಿಸಿದೆ ಎಂದು ಗೃಹಲಕ್ಷ್ಮಿ ಯೋಜನೆ ಅಧಿಕಾರಿಗಳು ಮಾಹಿತಿ ನೀಡಿದರು. ನಂತರ ಮಾತನಾಡಿದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಜಾನ್ಸನ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರಾದ ಬಶೀರ್, ಮಹಾದೇವ್, ಇಂದಿರಾ, ನಿಕ್ಷಿತಾ, ಕಾವೇರಮ್ಮ, ಗಣೇಶ್, ಮಹೇಶ್ ಸೇರಿದಂತೆ ಹಲವರು ಅಧಿಕಾರಿಗಳು ಭಾಗವಹಿಸಿದ್ದರು. ಆಹಾರ ನಿರ್ದೇಶಕರ ವೆಹಿಕಲ್ ಅವ್ರ ಮನೆ ತಲುಪ್ತಾ ಇದ್ದಾರೆ. ಆದರೆ ವೆಹಿಕಲ್ ಪ್ರೊವೈಡ್ ಇದ್ದು ಕೂಡ ಅವ್ರು ಹಾಡಿಗಳನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಅವರ ಸಮುದಾಯವನ್ನು ಏನು ಮೇಲಕ್ಕೆ ತರಬೇಕು ಅದನ್ನು ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಅಂತ ಅಧಿಕಾರಿಗಳು ನಮ್ಮ ಜಿಲ್ಲೆಯಲ್ಲಿ, ತಾಲೂಕಲ್ಲಿ ಇದ್ದೇನು ಪ್ರಯೋಜನ? 1600 ಜನ ಅಂತ ಹೇಳಿದ್ರೆ ಕಮ್ಮಿ ಏನಲ್ಲ. ನಾಳೆ SIR ಇಂದ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ನೋಟಿಸ್ ಬಂದರೆ ಹೆಂಗ್ ಮಾಡ್ತಾರೆ ಇವರು? ಸಭೆಯಲ್ಲಿ ಖಂಡಿಸಿದ್ದೀವಿ ಅಂತ ಹೇಳಿ ಅವರಿಗೆ ಲೆಟರ್ ಮಾಡಿದ್ದು ಸುರಕ್ಷಿತ ಅಂತ ನನಗಂತೂ ಅರ್ಥ ಆಗಲಿಲ್ಲ. ನಾನು ಅದನ್ನ ಕೇಳಿದೆ ಒಬ್ಬರನ್ನ, ಇಲ್ಲ ಅದು ಏನು ಆಗೋದಿಲ್ಲ ಅಂತ ಹೇಳಿದ್ರು. ಪ್ರೊವೈಡ್ ಮಾಡಿದ್ರಿ ನೀವು ಕೊಡ್ಲಿಕ್ಕೆ ಆಗ್ಲಿಕ್ಕೆ? ಅದು ನನ್ನ ಗಮನಕ್ಕೆ ಬಂದಿಲ್ಲ, ನಾನು ವಿಚಾರ ಮಾಡ್ತೀನಿ. ಎಲ್ಲೂ ಕೊಡಬಾರ್ದು. ಅದು ಕಂಡಕ್ಟರ್ನ ಕೇಬಲ್ ಅಲ್ಲೇ ಹೋದ್ರೆ ಮಾತ್ರ ಅದು ನಮಗೆ ಸೇಫ್ಟಿ ಆಗುತ್ತೆ. ಪೈಪ್ ಹಾಕಿದ್ರೆ ಅದು ಸ್ಯಾಗಿಂಗೇ ಆಗುತ್ತೆ. ಆಗಲ್ಲ, ನಾನು ವಿಚಾರ ಮಾಡ್ತೀನಿ. ನನ್ನ ಮನೆ ಪಕ್ಕನೇ ಇದೆ, ದೂರ ಹೇಳೋದು ನನ್ನ ಮನೆ ಪಕ್ಕನೇ ಇದೆ. ಮಂಗಳೂರಿಂದ ಬಂದಿದ್ದಾರೆ, ಮೈಸೂರಿಂದ ಬಂದಿದ್ದಾರೆ, ಅರಸೀಕೆರೆಯಿಂದ ಬಂದಿದ್ದಾರೆ. ಎಲ್ಲ ಜನನ ಕೊಡ್ತಾ ಇದ್ದಾರೆ. 15 ಡೇಸ್ಗೆ ಅವ್ರು ರೊಟೇಷನ್ ಮಾಡ್ತಾ ಇದ್ದಾರೆ. ಅಲ್ಲಿಂದ ಬಂದು ಇಲ್ಲಿ ಕೆಲಸ ಮಾಡಿ ಹೋಗ್ತಾರಾ? 15 ದಿನ ಸರ್, 15 ದಿನಕ್ಕೆ ರಿಪೋರ್ಟ್ ಮಾಡ್ಕೊಳ್ತಾರೆ, ರಿವ್ಯೂ ಮಾಡ್ತಾ ಇದ್ದೀವಿ. ಮತ್ತೆ ಇನ್ನೊಂದು ಬ್ಯಾಚ್ ಬರ್ತಾ ಇದೆ, ಹಾಗಾಗಿ ಒಂದು ಬ್ಯಾಲೆನ್ಸ್ ಆಗ್ತದೆ. ಸರ್ವೆಗೂ ಹೋಗ್ತಾ ಇದ್ದೀವಿ. ಆಲ್ ಟುಗೆದರ್ ಎಲ್ಲವನ್ನೂ ನಾವು ಬ್ಯಾಲೆನ್ಸ್ ಮಾಡೋದ್ರಿಂದ ರಾಜ್ಯ ಸರ್ವೆನ ಜೊತೆಗಿರೋದ್ರಿಂದ ನಮ್ಗೆ ಸ್ವಲ್ಪ ಟಾರ್ಗೆಟ್ ಇದೆ ಸರ್. ಬೆಂಗಳೂರಿಗೆ ಬಡವರಿಗೆ 300 ಹೋಗ್ಬೋದು, 300 ರೂಪಾಯಿ ಹೋಗ್ಬೋದು. ಇನ್ನು ನಾನು ಬೆಂಗಳೂರಿಗೆ ಹೋಗ್ಬೇಕು, ಅರ್ಜೆಂಟ್ ಇವತ್ತು ನೈಟ್ ಹೋಗ್ಬೇಕು. ನಾನು ನಾಳೆ ಯಾರು ಬೆಳಗ್ಗೆ ಕಾಣಬೇಕು, ನೈಟ್ ಹೋಗ್ಬೇಕು. ನಾನು 600 ರೂಪಾಯಿ ಕೊಟ್ಟು ಹೋಗ್ಬೇಕು. ನಾನು 300, ಅದೇ 300 600 ರೂಪಾಯಿ ಇದ್ರೆ ಈ ಕಡೆ 300 ಆ ಕಡೆ 300 ಹೋಗಿ ಬರ್ಬೋದು. ಆಯ್ತಾ? ಒಬ್ಬರಿಗೆ ನಾನು 600 ರೂಪಾಯಿ ಕೊಟ್ಟು ನಾನು ಇವತ್ತು ನೈಟ್ ಹೋಗ್ಬೇಕಾದ್ರೆ ನಮ್ಮ ಸರ್ಕಾರದ್ದು ನಮ್ಮ ಬಸ್ಸು ನಮ್ಮ ಇರುವಾಗ ಇವ್ರ ಮನೆಗಳು ಇರ್ತಾರಲ್ಲ, 3 ತಿಂಗಳು 4 ತಿಂಗಳು ಹೇಳ್ತಾ ಇದ್ದೀವಿ ಬಸ್ ಕೊಡಿ ಅಂತ. ಏನು ಪ್ರೊವೈಡ್ ಮಾಡ್ತಿದ್ದಾರೆ? ಮತ್ತೆ ಅದಕ್ಕೆ ಸಮಿತಿ ಬೇಡ ನಮಗೆ. ನಮ್ಮ ಮಾತಿ ಬೆಲೆ ಇಲ್ಲ, ಸಮಿತಿ ಏನಕ್ಕೋಸ್ಕರ? ಕೊಟ್ಟಿಸಿದ್ರೆ ಅಷ್ಟೇ, ಕೊಟ್ಟಿಸಿದ್ರೆ ಅವರಿಗೆ ಕೇಳಿ ಕೇಳಿ ಸುಸ್ತಾಗ್ಬಿಟ್ಟಿದ್ದೀವಿ. ಅದಕ್ಕೆ ನಾವು ಕೇಳೋದೇ ಬಿಟ್ಟು ಹರೀಶ್ ಯಾಕೆ ಬರ್ತಿಲ್ಲ? ಅದಕ್ಕೋಸ್ಕರನೇ ನಮ್ಮ ಮೇಲೆ ಕಣ್ಣಿಟ್ಟಿದೆ. ಅದಕ್ಕೋಸ್ಕರ ನಾವು ಕೊಟ್ಟಿಸಕ್ಕೂ ಮಾತಾಡ್ಲಿಕ್ಕೆ ಹೋಗಲ್ಲ, ಇನ್ನೊಂದು ಮಾತಾಡ್ಲಿಕ್ಕೆ ಹೋಗಲ್ಲ. ಪದವಿ ಮತ್ತು ಸ್ನಾತಕೋತ್ತರ ಪದವಿ 3347 ಮತ್ತು ಡಿಪ್ಲೊಮಾ ಅದರೊಳಗೆ 24, ಒಟ್ಟು 1,77,000 ಇದು ಹಣ ಹೋಗಿದೆ. ಮತ್ತು ಇದು ಒಟ್ಟು ಫಲಾನುಭವಿಗಳು ಇದು ನಿರಾಶ್ರಿತರಿರೋ ಸಂಖ್ಯೆ 346. ನ್ಯೂಸ್ ಸಂಗಮಕ್ಕಾಗಿ ರವಿಕುಮಾರ್, ವಿರಾಜಪೇಟೆ. ಕಾರ್ಕಳ ಪುರಸಭೆಗೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ಭೇಟಿ ನೀಡಿ ಕಡತಗಳ ಪರಿಶೀಲನೆ ನಡೆಸಿದ್ದಾರೆ. ಕಾರ್ಕಳ ಪುರಸಭೆಗೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ಭೇಟಿ ನೀಡಿ ಕಡತಗಳ ಪರಿಶೀಲನೆ ನಡೆಸಿದ್ದಾರೆ. ಮಂಗಳೂರು ಲೋಕಾಯುಕ್ತ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ನೇತೃತ್ವದ 8 ಮಂದಿ ಅಧಿಕಾರಿಗಳ ತಂಡ ಭೇಟಿ ನೀಡಿದ್ದು, ಬಾಕಿ ಕಡತಗಳು, ಖಾತೆ ತಿದ್ದುಪಡಿ, ಉದ್ದಿಮೆ ಪರವಾನಗಿ, ಜನನ ಮರಣ ಪ್ರಮಾಣ ಪತ್ರ ಅರ್ಜಿಗಳ ವಿಲೇವಾರಿ ಸೇರಿದಂತೆ ವಿವಿಧ ಸಾರ್ವಜನಿಕ ಅರ್ಜಿಗಳ ವಿಲೇವಾರಿ ಕುರಿತು ಪರಿಶೀಲನೆ ನಡೆಸಿದ್ದಾರೆ. ಗೊತ್ತಾಯ್ತಾ? ಈಗ ಆಯ್ತು, ನೀವು ಇವತ್ತು ಹೋಗಿ ಆಯ್ತು, ಅಲ್ಲಿವರೆಗೆ ಆಗ್ಬೇಕಲ್ಲ. ಆಯ್ತು, ಇದು ನಿಮ್ಗೆ ಏನ್ ಬಾಕಿ ನಾಳೆ ಮಾಡಿ. ಆಯ್ತು, ಅಕ್ಟೋಬರ್ 8ಗೆ ನನಗೆ ರಿಟೈರ್ಡ್, ಅಕ್ಟೋಬರ್ 8 ಸೇರು ಹೇಳ್ತಾರೆ. ಬಾಕಿ ಕ್ಲಿಯರ್ ಮಾಡಿ ರಿಜಿಸ್ಟರ್ ಮಾಡಿ ಕೊಡ್ತಾರೆ ನಾಳೆ. ಆಯ್ತು, ಹೋಗಿ. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಮೈಸೂರಿನ ಚಾಮುಂಡಿ ವಿಹಾರ ಒಳಾಂಗಣ ಕ್ರೀಡಾಂಗಣದಲ್ಲಿ ಮುಕ್ತ ರಾಷ್ಟ್ರಮಟ್ಟದ ಇಂಡಿಪೆಂಡೆನ್ಸ್ ಡೇ ಕಪ್ ಆಯೋಜಿಸಲಾಗಿತ್ತು. ಕ್ರೀಡಾ ಲೋಕದಲ್ಲಿ ಗೆಲುವಿನ ನಾಗಲೋಟ ಮುಂದುವರಿಸಿರುವ ಬಾಲ ಪ್ರತಿಭೆ ನಯನ ಕುಕ್ಕೂರು ಮತ್ತೊಂದು ಮಹತ್ವದ ಸಾಧನೆ ಮಾಡಿದ್ದಾರೆ. ಮೈಸೂರಿನ ಚಾಮುಂಡಿ ವಿಹಾರ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಮುಕ್ತ ರಾಷ್ಟ್ರ ಮಟ್ಟದ ಇಂಡಿಪೆಂಡೆನ್ಸ್ ಡೇ ಕಪ್ನಲ್ಲಿ ನಯನ ಕುಕ್ಕೂರು 2 ಭಾಗಗಳಲ್ಲಿ ಸ್ಪರ್ಧಿಸಿ 2 ಭಾಗಗಳಲ್ಲೂ ಚಾಂಪಿಯನ್ ಆಗಿದ್ದಾರೆ. ಈ ಮೂಲಕ ನಯನ ಅವರು ತಮ್ಮ 34ನೇ ವೈಯಕ್ತಿಕ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದು, ಕರ್ನಾಟಕದ ಕ್ರೀಡಾಭಿಮಾನಿಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಬಾಲ್ಯದಲ್ಲಿ ಇಂತಹ ಅದ್ಭುತ ಸಾಧನೆ ಮಾಡುತ್ತಿರುವ ನಯನ ಕುಕ್ಕೂರು ಮುಂದಿನ ದಿನಗಳಲ್ಲಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆದು ಅಂತಾರಾಷ್ಟ್ರೀಯ ಕ್ರೀಡಾ ಲೋಕದಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನು ಆರಿಸಲಿ ಎಂಬುದು ಕ್ರೀಡಾಭಿಮಾನಿಗಳ ಆಶಯ. ನಯನ ಕುಕ್ಕೂರು ಇಂದು ಬಾಲ ಪ್ರತಿಭೆ, ನಾಳೆ ಕ್ರೀಡಾ ಲೋಕದ ಹೆಮ್ಮೆಯ ತಾರೆ. ನ್ಯೂಸ್ ಸಂಗಮಕ್ಕಾಗಿ ವಿಕಾಸ್ ಶಿವು, ಟಿ ನರಸೀಪುರ. ಕಾರ್ಕಳ ಪತ್ರಿಕಾ ಭವನದಲ್ಲಿ ಗೋಷ್ಠಿ ನಡೆಸಿ ಮಣಿಪಾಲ ಆರೋಗ್ಯ ಕಾರ್ಡ್ 2022ರ ನೋಂದಾವಣಿಗೆ ಆಗಸ್ಟ್ 31 ಕೊನೆ ದಿನಾಂಕವೆಂದು ತಿಳಿಸಿದ್ದಾರೆ.
ಮಣಿಪಾಲ್ ಆರೋಗ್ಯ ಕಾರ್ಡ್ 2026 ನೋಂದಣಿಗೆ ಆಗಸ್ಟ್ 31 ಕೊನೆಯ ದಿನ. ಮಣಿಪಾಲ್ ಆರೋಗ್ಯ ಕಾರ್ಡ್ 2026 ನೋಂದಣಿಗೆ ಆಗಸ್ಟ್ 31, 2026 ಕೊನೆಯ ದಿನಾಂಕವಾಗಿದೆ. ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಮೋಹನ್ ಶೆಟ್ಟಿ ಮಂಗಳವಾರ ಕಾರ್ಕಳ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದರು. 26 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಈ ಕಾರ್ಯಕ್ರಮದಡಿ ಪ್ರಸ್ತುತ ಸುಮಾರು 6.5 ಲಕ್ಷ ಸದಸ್ಯರು ಪ್ರಯೋಜನ ಪಡೆಯುತ್ತಿದ್ದಾರೆ. ಸಂಪೂರ್ಣ ಕುಟುಂಬಕ್ಕಾಗಿ ಶ್ರೇಷ್ಠ ಮೌಲ್ಯ ವಿಶ್ವಾಸಾರ್ಹ ಸೇವೆ ಎಂಬ ಘೋಷವಾಕ್ಯದ ಅಡಿಯಲ್ಲಿ ಮಾಹೆ ಸಮೂಹ ಆಸ್ಪತ್ರೆಯಲ್ಲಿ ವ್ಯಾಪಕ ಆರೋಗ್ಯ ಪ್ರಯೋಜನಗಳನ್ನು ಈ ಕಾರ್ಡು ನೀಡುತ್ತದೆ. ನೋಂದಣಿಯ ತಿಂಗಳ ದಿನಾಂಕ 15ನೇ ತಾರೀಕಿನಿಂದ ಪ್ರಯೋಜನಗಳು ಜಾರಿಗೆ ಬಂದು 15 ಆಗಸ್ಟ್ 2027 ಮಾನ್ಯವಾಗಿರುತ್ತದೆ. ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದಲ್ಲಿ ತಜ್ಞ ಸಮಾಲೋಚನೆ ಶುಲ್ಕಗಳಲ್ಲಿ 50% ಪ್ರಯೋಗಾಲಯ ಪರೀಕ್ಷೆಗಳಲ್ಲಿ 25% ರೇಡಿಯಾಲಜಿ ಸೇವೆಗಳಲ್ಲಿ 20% ಸೇರಿದಂತೆ ಹಲವು ರಿಯಾಯಿತಿಗಳು ಲಭ್ಯವಿರುತ್ತದೆ. ಮಣಿಪಾಲದ ಕಸ್ತೂರ್ಬಾ ಆಸ್ಪತ್ರೆ, ಉಡುಪಿಯ ಡಾಕ್ಟರ್ TMA ಪೈ ಆಸ್ಪತ್ರೆ, ಕಾರ್ಕಳದ ಡಾಕ್ಟರ್ TMA ಪೈ ರೋಟರಿ ಆಸ್ಪತ್ರೆ, ಮಂಗಳೂರು ಮತ್ತು ಅಥವಾರದ KMC ಆಸ್ಪತ್ರೆಗಳು, ಕಟೀಲಿನ ದುರ್ಗ ಸಂಜೀವಿನಿ ಮಣಿಪಾಲದಂತ ಮತ್ತು ಆಯುರ್ವೇದ ಆಸ್ಪತ್ರೆಗಳಲ್ಲಿ ಕಾರ್ಡ್ ಪ್ರಯೋಜನಗಳು ಲಭ್ಯ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಣಿಪಾಲ ಕಸ್ತೂರ್ಬಾ ಆಸ್ಪತ್ರೆಯ ಮಾರ್ಕೆಟಿಂಗ್ ವಿಭಾಗದ ಸಚಿನ್ ಕಾರಂತ, ಕಾರ್ಕಳ TMA ಪೈ ಆಸ್ಪತ್ರೆ ಮ್ಯಾನೇಜರ್ ನಟೇಶ್, ಮಾರ್ಕೆಟಿಂಗ್ ವಿಭಾಗದ ಅಸ್ಲನ್, ಅನಿಲ್ ಮತ್ತಿತರರು ಉಪಸ್ಥಿತರಿದ್ದರು. ಹೊಸ ನಮ್ಮ OPD ಬಿಲ್ಡಿಂಗ್ ಆಗಿರ್ಬೋದು ಅಥವಾ ನಮ್ಮ 4 OTಗಳಾಗಿರ್ಬೋದು, ಈ ರೀತಿಯಲ್ಲಿ OPD ಬ್ಲಾಕ್ ಹಾಗೆ OT ಬ್ಲಾಕ್ ಅನ್ನೆಲ್ಲ ಸೇರಿಕೊಂಡು ಆಸ್ಪತ್ರೆ ತುಂಬಾ ಬೆಳವಣಿಗೆ ಅಂತ ಹೋಗ್ತಾ ಉಂಟು. ಅದೇ ರೀತಿ ಆಸ್ಪತ್ರೆಯಲ್ಲಿ ಹಲವಾರು ಜನ ಹೊಸ ಡಿಪಾರ್ಟ್ಮೆಂಟ್ಗಳನ್ನ, ಹೊಸ ಕನ್ಸಲ್ಟೆಂಟ್ಗಳನ್ನ ಇನ್ಕ್ಲೂಡ್ ಮಾಡಿದ್ದೇವೆ. ಮುಂಚೆ ಈಗ ನಿಮ್ಮ ಸರ್ಜರಿ ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ ಒಬ್ಬೊಬ್ಬರೇ ಕನ್ಸಲ್ಟೆಂಟ್ ಇದ್ರು. ಈಗ ನಮಗೆ 24 ಅವರ್ಸ್ ಸರ್ವಿಸ್ ಕೊಡುವ ಉದ್ದೇಶದಿಂದ ಕೆಲವೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಸೈಜ್ಗಳನ್ನು ಅಂತ ಹೇಳಿದ್ರೆ ಡಾಕ್ಟರ್ಸ್ಗಳನ್ನು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಡಾಕ್ಟರ್ಸ್ಗಳನ್ನು ಸಹ ನಾವು ತಗೊಂಡಿದ್ದೇವೆ. ಈಗ ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಜನರಿಗೆ ನಮ್ಮ ಡಾಕ್ಟರ್ ಆಕ್ಸೆಸಬಲ್ ಇರಲಿ, ಎಲ್ಲರಿಗೂ ಅಗತ್ಯ ಇದ್ದಾಗ ಸಿಗಲಿ ಅನ್ನೋ ಉದ್ದೇಶದಿಂದ. ಅದೇ ರೀತಿ ಆಸ್ಪತ್ರೆಯಲ್ಲಿ ಬೇರೆ ಬೇರೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಗಳನ್ನು, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಇವನ್ RMS ಡಿಪಾರ್ಟ್ಮೆಂಟ್ ಹೇಳ್ತಾರೆ, ಅದರಿಂದ ಸಹ ಮಣಿಪಾಲಿಂದ ಕನ್ಸಲ್ಟೆಂಟ್ಗಳು ಬಂದು ಇಲ್ಲಿ ಸಹ ಪ್ರೊಸೀಜರ್ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮಲ್ಲಿ ಸಹ ಲ್ಯಾಪ್ರೋಸ್ಕೋಪಿಕ್ ಮಿಷಿನ್ಗಳಿರೋದ್ರಿಂದ ಗೈನಾಕ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡ್ತಾ ಇದ್ದೇವೆ. ಹಾಗೆ ಜನರಲ್ ಲ್ಯಾಪ್ರೋಸ್ಕೋಪಿಕ್ ಹಾಗೆ ಗ್ಯಾಸ್ಟ್ರೋ ರಿಲೇಟೆಡ್ ಸರ್ಜರಿಗಳನ್ನು ಸಹ ನಾವಿಲ್ಲಿ ಈ ಸೆಟಪ್ ಅಲ್ಲೇ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಅತ್ಯುತ್ತಮವಾದ ಒಂದು OTಯನ್ನು ನಡೆಸ್ಕೊಂಡು ಹೋಗುವಂಥ ಒಂದು ತಂಡ ಉಂಟು. ಅದರಲ್ಲಿ ನಮ್ಮ ಅನಸ್ಥೆಟಿಸ್ಟ್ ಇರ್ಬೋದು, ತುಂಬ ಹೈಲಿ ಕ್ವಾಲಿಫೈಡ್ ಅನಸ್ಥೆಟಿಸ್ಟ್ ಇದ್ದಾರೆ. ಯಾಕಂದರೆ ಸಣ್ಣ ಮಕ್ಕಳಿಂದ ಹಿಡಿದು ನಿಮಗೆ ಲಾಸ್ಟ್ ಒಂದು ವಾರದ ಹಿಂದೆ ಒಂದು 95 ವರ್ಷದ ಒಂದು ಅಜ್ಜಿಯನ್ನು ಸಹ ನಾವು ಆಪರೇಟ್ ಮಾಡಿದ್ದೇವೆ ಸಕ್ಸಸ್ಫುಲಿ. ಅವರು ಡಿಸ್ಚಾರ್ಜ್ ಆಗಿ ಸಹ ಹೋಗಿರ್ತಾರೆ. ಅದೇ ರೀತಿ ಇನ್ನೊಂದು ಕೇಸ್ ಲಾಸ್ಟ್ ವೀಕ್ ಮಾಡಿದ್ದೇವೆ. ಅದ್ರ ಬಗ್ಗೆ ನಾವು ಪ್ರೆಸ್ನವರಿಗೆ ಒಂದು ಮಾಹಿತಿ ಕೊಡೋರಿದ್ದೇವೆ. ಒಂದು ಹರ್ನಿಯಾವನ್ನು ಮಾಡಿದ್ದಾರೆ, ಒಂದು ಸ್ಪೆಷಲ್ ಕೇಸ್. ಯಾಕಂದರೆ ಈ ಹಳ್ಳಿಯ ಪ್ರದೇಶಗಳಲ್ಲಿ ಅಂತ ಒಂದು ಸರ್ಜರಿ ಮಾಡಬೇಕಂತ ಹೇಳಿದ್ರೆ ಅದರದ್ದು OT ಇರ್ಬೋದು, ಅಥವಾ ಅನಸ್ಥೆಟಿಸ್ಟ್ ಇರ್ಬೋದು, ಸರ್ಜನ್ ಇರ್ಬೋದು, ಅಥವಾ ಪೋಸ್ಟ್ ಆಫ್ ಕೇರ್ ಇರ್ಬೋದು, ಇದೆಲ್ಲದಕ್ಕೂ ಸಹ ವ್ಯವಸ್ಥಿತವಾಗಿದ್ದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಪೇಷಂಟ್ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ, ಇನ್ನೊಂದು 2-3 ದಿನದಲ್ಲಿ ಹುಷಾರಾಗಿ ಕಂಪ್ಲೀಟ್ ಫೈನ್ ಅಂತೇಳಿ ಹೇಳುವಾಗ ನಾವು ಪ್ಲಾನ್ ಮಾಡಿದ್ದೇವೆ. ಎಲ್ಲ ಪತ್ರಕರ್ತರೊಟ್ಟಿಗೆ ಅದನ್ನು ಶೇರ್ ಮಾಡಬೇಕಂತಿದ್ದೇವೆ. ಯಾಕಂದರೆ ಇಂಥ ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ಆಗುವಂಥ ಸರ್ಜರಿಗಳು ನಾವು ಈ ಹಳ್ಳಿಯಲ್ಲಿ ಸಹ ಅಂಥ ಕ್ವಾಲಿಫೈಡ್ ಡಾಕ್ಟರ್ಸ್ಗಳನ್ನು, ಕ್ವಾಲಿಫೈಡ್ ಅನಸ್ಥೆಟಿಸ್ಟ್ ಟೀಮನ್ನು, ಕ್ವಾಲಿಫೈಡ್ OT ಟೀಮನ್ನು ಇಟ್ಕೊಂಡು ಅಥವಾ OT ಇನ್ಫ್ರಾಸ್ಟ್ರಕ್ಚರ್ನ ಇಟ್ಕೊಂಡು ನಾವು ಮಾಡ್ತಾ ಇದ್ದೇವೆ. ಇದೆಲ್ಲ ಕಾರ್ಕಳದ ಜನರಿಗೆ ಉಪಯೋಗ ಆಗಲಿ ಅನ್ನೋ ಒಂದು ಉದ್ದೇಶದಿಂದ. ಅದೇ ರೀತಿ ಮಣಿಪಾಲಿಂದ ಕೆಲವೊಂದು ಕನ್ಸಲ್ಟೆಂಟ್ಗಳು ನಮ್ಮ ಆಸ್ಪತ್ರೆಗೆ ಬರ್ತಾರೆ. ಉದಾಹರಣೆಗೆ ಈಗ ನೋಡಿರ್ಬೋದು ನ್ಯೂರಾಲಜಿಸ್ಟು, ಇಲ್ಲಿ ನಿಮಗೆ ಉಡುಪಿಯಲ್ಲಿ ತುಂಬ ಕಡಿಮೆ ಸಿಗುವಂಥದ್ದು. ಇವಾಗ ಮಣಿಪಾಲ್ ಆಸ್ಪತ್ರೆಯಲ್ಲಿರುವ ನ್ಯೂರಾಲಜಿಸ್ಟನ್ನು ಸಹ ನಾವು ಈಗ ಮುಂಚೆ ಗುರುವಾರ ಮಾತ್ರ ಬರ್ತಾ ಇದ್ರು, ಈಗ ಸೋಮವಾರ ಸಹ ಬರುವ ಹಾಗೆ ಮಾಡಿದ್ದೇವೆ. ಅದೇ ರೀತಿ ಕಾರ್ಡಿಯಾಲಜಿ ಪ್ರತಿ ಮಂಗಳವಾರ ಇತ್ತು ಕಾರ್ಡಿಯಾಲಜಿ OPD. ಮಂಗಳವಾರದ ಜೊತೆಗೆ ನಾವು ಅವರನ್ನು ಶುಕ್ರವಾರ ಸಹ ಕರೆಸುವ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಸೊ ವಾರದಲ್ಲಿ 2 ದಿನ ಕಾರ್ಡಿಯಾಲಜಿಸ್ಟ್ ಸಹ ನಮ್ಮಲ್ಲಿ ಅವೈಲೇಬಲ್ ಇರ್ತಾರೆ. ಹೆಚ್ಚಿನ ಚಿಕಿತ್ಸೆಗೆ ಮಣಿಪಾಲಕ್ಕೆ ಕರಿಬೋದು. ಆದರೆ ಇಮಿಡಿಯೇಟ್ ಏನಾದರೂ ತೋರಿಸ್ಕೊಳ್ಬೇಕು ಅಂತ ಹೇಳುವಾಗ ಈ ಹಳ್ಳಿ ಪ್ರದೇಶದಲ್ಲಿ ಮಣಿಪಾಲ್ ಅಂತ ದೊಡ್ಡ ಆಸ್ಪತ್ರೆಯಿಂದ ನಮ್ಮಲ್ಲಿ ಬಂದು ಇಲ್ಲಿ ಜನರಿಗೆ ಸೇವೆ ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಪ್ರತಾಪ್ ಸರ್ ಕೇಳಿರ್ಬೋದು ನೀವು, ಇನ್ಫರ್ಟಿಲಿಟಿ ರಿಪ್ರೊಡಕ್ಟಿವ್ ಮೆಡಿಸಿನ್ ಡಿಪಾರ್ಟ್ಮೆಂಟಿಂದ ಅವರು ಸಹ ಪ್ರತಿ ಮಂಗಳವಾರ ಬರ್ತಾ ಇದ್ದಾರೆ. ಹಾಗೆ ಹಲವಾರು ಹೆಚ್ಚಿನ ಹಿರಿಯ ವೈದ್ಯರುಗಳು ಏನಿದ್ದಾರೆ, ಮಣಿಪಾಲಲ್ಲಿ ಹೆಚ್ಚಿನ ಫೇಮಸ್ ಇರುವಂಥ ವೈದ್ಯರುಗಳು ಏನಿದ್ದಾರೆ, ಅವರೆಲ್ಲವನ್ನು ಸಹ ನಾವು ಇಲ್ಲಿ ಕರೆಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಯಾಕಂದರೆ ಈ ಹಳ್ಳಿಯ ಪ್ರದೇಶದ ಜನರು ಪೇಟೆಗೆ ಹೋಗಿ ಅಥವಾ ಮಣಿಪಾಲ್ ಅಂತ ಅಥವಾ ಮಂಗಳೂರು ಅಂತ ದೊಡ್ಡ ಆಸ್ಪತ್ರೆ ಅಥವಾ ದೊಡ್ಡ ತುಂಬ ದೂರದ ಇದಕ್ಕೆ ಪ್ರದೇಶಕ್ಕೆ ಹೋಗಿ ಕನ್ಸಲ್ಟೇಷನ್ ಆಗುವ ಬದಲಿಗೆ ಅಂಥ ಕನ್ಸಲ್ಟೆಂಟನ್ನೇ ನಾವಿಲ್ಲಿ ಕರೆಸಿ ಇಲ್ಲಿ ಜನರಿಗೆ ಒಂದು ಸೇವೆ ಕೊಡುವ ಉದ್ದೇಶದಿಂದ ಇದನ್ನೆಲ್ಲ ಮಾಡಿದ್ದೇವೆ. ಅದೇ ರೀತಿ ಇನ್ಶೂರೆನ್ಸ್ ಟೈಅಪ್ಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಈಗ ಅಷ್ಟೊಂದು ನೋಡ್ತಾ ಇದ್ದಾರೆ ಅದು ಸಂಬಂಧಪಟ್ಟ ಹಾಗೆ.
ಹಾಗೆ ಪೇಷಂಟ್ ಲೋಡು ಸಹ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಉಂಟು. ಸಾಧ್ಯವಾದಷ್ಟು ರೀತಿಯಲ್ಲಿ ನಾವು ಒಳ್ಳೆಯ ಸರ್ವಿಸ್ ಕೊಡುವ ಉದ್ದೇಶದಿಂದ ಇತ್ತೀಚೆಗೆ ನಿಮ್ಮೆಲ್ಲರಿಗೂ ಸಹ ನಾವು ಹೇಳಿದ್ದೇವೆ, ಒಂದು 2-3 ತಿಂಗಳ ಹಿಂದೆ ಆಸ್ಪತ್ರೆ NABH ಅಕ್ರಿಡಿಟೇಷನ್ ಆಯಿತು. ಅಂದರೆ 6th ಎಡಿಷನ್ ಈ ಕೋಸ್ಟಲ್ ರೀಜನ್ ಆದಂಥ ಮೊದಲ ಆಸ್ಪತ್ರೆ ನಮ್ಮದು. ಈ ಹಳ್ಳಿಯ ಪ್ರದೇಶದ ಆಸ್ಪತ್ರೆ NABH ಆಗಿರುವಂಥದ್ದು ಈಗ ಫಸ್ಟ್ ಟೈಮ್ ಅಂತ ಕಾಣ್ತದೆ. ಯಾಕಂದರೆ ಈವನ್ ಉಡುಪಿ ಡಿಸ್ಟಿಕಲ್ಲಿ ಮಣಿಪಾಲ್ ಸಹ ಆ್ಯಕ್ಚುಲಿ 5th ಎಡಿಷನ್ ಆಗಿದೆ, ನಮ್ಮದು 6th ಎಡಿಷನ್ ಅಂದರೆ ನೆಕ್ಸ್ಟ್ ವರ್ಷನ್ ಆಗಿರುವಂಥದ್ದು ಒಂದು ಆಸ್ಪತ್ರೆ. ಇದು ಏನು ಹೇಳ್ತದೆ ಅಂತ ಹೇಳಿದ್ರೆ ಆಸ್ಪತ್ರೆಯಲ್ಲಿರುವ ಕ್ವಾಲಿಟಿ OT ಆಗಿರ್ಬೋದು, OPD ಆಗಿರ್ಬೋದು, ಇದರ ಕ್ವಾಲಿಟಿಯನ್ನು ಅಶ್ಯೂರೆನ್ಸ್ ಕೊಡುವಂಥ ಒಂದು ಬೋರ್ಡ್ ಅದು NABH ಅಂತ ಹೇಳುವಂಥದ್ದು. ಸೊ ಅದು ಸರ್ಟಿಫೈ ಆಗಿರುವಂಥ ಏಕೈಕ ಆಸ್ಪತ್ರೆ ಇದು. ಸೊ ಇದರದ್ದೆಲ್ಲ ಮುಖ್ಯ ಉದ್ದೇಶ ಏನಂತಂದರೆ ಒಳ್ಳೆ ರೀತಿಯ ಒಂದು ಸರ್ವಿಸನ್ನು ಪಬ್ಲಿಕ್ಕಿಗೆ ಕೊಡುವ ಉದ್ದೇಶ ನಮ್ಮ ಸಂಸ್ಥೆದು. ಸೊ ಅದನ್ನು ನಾವು ಮುಂದುವರ್ಸ್ಕೊಂಡು ಬರ್ತಿದ್ದೇವೆ. ಇದೇ ರೀತಿ ನಿಮ್ಮೆಲ್ಲರ ಸಹಕಾರ ಆರೋಗ್ಯ ಕಾರ್ಡಿಗೆ ಸಹ ನಾವು ಕೇಳ್ತೇವೆ. ಹೆಚ್ಚಿನ ಜನರು ಎನ್ರೋಲ್ ಮಾಡುವಾಗೆ ಸಾಕಷ್ಟು ಪಬ್ಲಿಸಿಟಿಯನ್ನು ಕೊಡಬೇಕಾಗಿ ನಾವು ಆಸ್ಪತ್ರೆ ಪರವಾಗಿ ನಿಮ್ಮೆಲ್ಲರಲ್ಲಿ ನಾವು ಒಂದು ವಿನಂತಿಯನ್ನು ಮಾಡಿಕೊಳ್ತೇವೆ. ಧನ್ಯವಾದಗಳು. ಆಸ್ಪತ್ರೆ ಮತ್ತು ಮಾಹೆ ಮಣಿಪಾಲದ ಪರವಾಗಿ ಪ್ರಾಯೋಜಕತ್ವದಲ್ಲಿ ನಡೆಯುತ್ತಿರುವಂಥ ಮಣಿಪಾಲ್ ಆರೋಗ್ಯ ಕಾರ್ಡ್ 2026ನೇ ವರ್ಷದ ಎನ್ರೋಲ್ಮೆಂಟ್ ಈಗ ನಾವು ಕೊನೆಯ ಹಂತದಲ್ಲಿದ್ದೇವೆ. ಪ್ರತಿ ವರ್ಷ ನಾವು 6 ತಿಂಗಳಿಗೆ ಎನ್ರೋಲ್ಮೆಂಟ್ ಮಾಡಲಿಕ್ಕೆ ಅವಕಾಶ ಇತ್ತು. ಈ ಸಲ ಬರೀ 3 ತಿಂಗಳು ಮಾತ್ರ ಅವಕಾಶ ಇದೆ. ಆಗಸ್ಟ್ 31 ಕೊನೆಯ ದಿನಾಂಕ, ಈ ವರ್ಷವೇ ಈ ತಿಂಗಳ ಕೊನೆಯ ದಿನಾಂಕ ಮಣಿಪಾಲ್ ಆರೋಗ್ಯ ಕಾರ್ಡ್. ಸೊ ಅದಕ್ಕೋಸ್ಕರ ನಾನು ಮೊದಲನೇ ಮನೆ ಮಾಡ್ತಾ ಇರೋದಂದರೆ ಎಲ್ಲ ನಿಮ್ಮ ಮೂಲಕ ಮಾಹಿತಿ ಮುಟ್ಟಬೇಕು ಜನರಿಗೆ. ಸೊ ಆಗಸ್ಟ್ 31 ಕೊನೆಯ ದಿನಾಂಕ, ಅಷ್ಟರೊಳಗಡೆ ಮಣಿಪಾಲ್ ಆರೋಗ್ಯ ಕಾರ್ಡ್ ಮಾಡಿಸ್ಕೊಂಡು ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಿದ್ದೇವೆ. ಆದ್ಮೇಲೆ ನಾವು 2000 ಇಸ್ವಿಯಲ್ಲಿ ಆರಂಭ ಮಾಡಿದಾಗ ಬರೀ 3000 ಕುಟುಂಬಗಳು ಇದನ್ನು ಮಣಿಪಾಲ್ ಆರೋಗ್ಯ ಕಾರ್ಡನ್ನು ಮಾಡಿಸ್ಕೊಂಡಿದ್ರು. ಈಗ ಸುಮಾರು ಕಳೆದ ವರ್ಷ 2 ಲಕ್ಷ ಫ್ಯಾಮಿಲಿ ಅಂದರೆ ಸುಮಾರು 6 ಲಕ್ಷ ಮೆಂಬರ್ ಮಣಿಪಾಲ್ ಆರೋಗ್ಯ ಕಾರ್ಡನ್ನು ಮಾಡಿಸ್ಕೊಂಡು ಅದರ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ. ಈಗ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಥರ ಬೆನಿಫಿಟ್ ಕೂಡ ಆರೋಗ್ಯ ಕಾರ್ಡಲ್ಲಿದೆ. ಈ ವರ್ಷ ಕೂಡ ನಾವು 2 ವರ್ಷ ಕಾರ್ಡ್ ಇಲ್ಲ, 1 ವರ್ಷ ಕಾರ್ಡ್ ಮಾತ್ರ ಬಿಟ್ಟಿದ್ದೇವೆ. ಜೊತೆಗೆ 3 ಥರ ಕಾರ್ಡ್ ಇದೆ. ವೈಯಕ್ತಿಕ ಕಾರ್ಡ್ ಇದೆ, ಫ್ಯಾಮಿಲಿ ಕಾರ್ಡ್ ಇದೆ, ಫ್ಯಾಮಿಲಿ ಪ್ಲಸ್ ಕಾರ್ಡ್ ಇದೆ. ವೈಯಕ್ತಿಕ ಕಾರ್ಡ್ ಅಂದರೆ ಒಬ್ಬರಿಗೋಸ್ಕರ ಇರುವಂಥದ್ದು, ಅದಕ್ಕೆ 350 ರೂಪಾಯಿ ಆಗುತ್ತೆ. ಫ್ಯಾಮಿಲಿ ಕಾರ್ಡ್ ಅಂತಂದರೆ 700 ರೂಪಾಯಿ, ಇದರಲ್ಲಿ ಗಂಡ ಹೆಂಡತಿ ಮಕ್ಕಳು ಮತ್ತು ಜೊತೆಗೆ 25 ವರ್ಷದ ಮದುವೆ ಆಗೋದು ಎಷ್ಟು ಮಕ್ಕಳು ಇದ್ದು ಕೂಡ ಅದರಲ್ಲಿ ಕವರ್ ಆಗುತ್ತೆ. ಜೊತೆಗೆ ಫ್ಯಾಮಿಲಿ ಪ್ಲಸ್ ಕಾರ್ಡ್ ಇದೆ. ಇದರಲ್ಲಿ ನಾನು ಹೇಳಿದ ಫ್ಯಾಮಿಲಿ ಜೊತೆಗೆ ಅವರ ತಂದೆ ತಾಯಿ ಜೊತೆಗೆ ಅವರ ಸ್ಪೌಸ್, ನನ್ನ ತಂದೆ ತಾಯಿ, ಇವಕ್ಕೆ 4 ಜನ ಆ್ಯಡ್ ಮಾಡಲಿಕ್ಕೆ ಅವಕಾಶ ಇದೆ. ಇದಕ್ಕೆ 900 ರೂಪಾಯಿ ಆಗುತ್ತೆ. ಜೊತೆಗೆ ಲಾಸ್ಟ್ ಇಯರ್ ಅಂದರೆ ಕಳೆದ ವರ್ಷ ಯಾರು ಮಾಡಿದ್ದಾರೆ ಅವರಿಗೆ ಈ ವರ್ಷ ರಿನ್ಯೂವಲ್ ಮಾಡಲಿಕ್ಕೆ ಅವಕಾಶ ಇದೆ. ಅವರು ಟೈಮ್ ಆಲ್ರೆಡಿ ರಿನ್ಯೂವಲ್ ಮಾಡಬೇಕು, ಬಟ್ ಈಗ ಆಲ್ರೆಡಿ ಟೈಮ್ ಮುಗ್ದಿದೆ, ಆಲ್ಮೋಸ್ಟ್ ಮುಗ್ದಿದೆ. ಸೊ ಯಾರಿಗೆಲ್ಲ ನವೆಂಬರ್ ತನಕ ವ್ಯಾಲಿಡಿಟಿ ಕಳೆದ ವರ್ಷ ಇತ್ತು ಅವರಿಗೆ ಮಾತ್ರ ರಿನ್ಯೂವಲ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಆಗಸ್ಟಲ್ಲಿ ಮುಗ್ದವರಿಗೆ ರಿನ್ಯೂವಲ್ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ, ಹೊಸ ಕಾರ್ಡನ್ನು ಮಾಡಬೇಕಾಗುತ್ತೆ. ಸೊ ಕಾರ್ಡ್ ಮಾಡ್ಕೊಂಡು ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ಮೊದಲಾಗಿ ನಾವು ಬಂದಾಗ ವೈದ್ಯರನ್ನ ಭೇಟಿ ಮಾಡ್ತೇವೆ. ಆ ಸಂದರ್ಭದಲ್ಲಿ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದಲ್ಲಿ ಡಾಕ್ಟರ್ ಚಾರ್ಜಸ್ಸಲ್ಲಿ 50% ಡಿಸ್ಕೌಂಟ್ ಸಿಗುತ್ತೆ. ಆ ನಂತರ ಡಾಕ್ಟ್ರು ಬೇರೆ ಬೇರೆ ಟೆಸ್ಟ್ಗಳು ಬರೀಬೋದು, ಅಂದರೆ ಬ್ಲಡ್ ಟೆಸ್ಟ್ ಬರೀಬೋದು, ಯೂರಿನ್ ಟೆಸ್ಟ್ ಬರೀಬೋದು, ಅಥವಾ ಕಫಾ ಟೆಸ್ಟ್ ಅಂತ ಬರೀಬೋದು. ಇದರಲ್ಲಿ 25% ಡಿಸ್ಕೌಂಟ್ ಸಿಗುತ್ತೆ. ಕೆಲವು ಸಂದರ್ಭದಲ್ಲಿ ರೇಡಿಯಾಲಜಿ ಇನ್ವೆಸ್ಟಿಗೇಷನ್ ಬರೀತಾರೆ, ಎಕ್ಸ್ರೇ ಬರೀತಾರೆ, CT ಬರೀತಾರೆ, MRI ಬರೀತಾರೆ, ಅಲ್ಟ್ರಾಸೌಂಡ್ ಬರೀತಾರೆ, ಅದರಲ್ಲಿ 20% ಡಿಸ್ಕೌಂಟ್ ಸಿಗುತ್ತೆ. ಇದಲ್ಲದೆ ಕೆಲವು OPD ಪ್ರೊಸೀಜರ್ ಕೂಡ ಆಗುತ್ತೆ. ಕಾರ್ಡಿಯಾಲಜಿ ವಿಭಾಗಕ್ಕೆ ಬಂದರೆ ನೀವು ECG, TMT ಅಂತ ಪ್ರೊಸೀಜರ್ ಆಗುತ್ತೆ, ಅಥವಾ ನ್ಯೂರಾಲಜಿಗೆ ಬಂದರೆ EG ಅಂತ ಪ್ರೊಸೀಜರ್ ಆಗುತ್ತೆ. ಇದಲ್ಲದೆ ಕೆಲವು ಪ್ರೊಸೀಜರ್ಗಳನ್ನು OPDಗೆ ಮಾಡ್ತಾರೆ. ಸರ್ಜರಿ ಆಗೋದು ಹೋಗಿ ಬಂದ ಪೇಷಂಟನ್ನು ಫಾಲೋ ಆಗಿ ಬಂದಾಗ ಅವರ ಚೂಸೆ ರಿಮೂವಲ್ ಇರ್ಬೋದು ಅಂಥದ್ದನ್ನು OPDಯಲ್ಲಿ ಮಾಡ್ತೇವೆ. ಅಥವಾ ಸಣ್ಣ ಸಣ್ಣ ಗಾಯ ಆಗಿ ಬಂದ ಸಂದರ್ಭದಲ್ಲಿ ಅದನ್ನು OPDಯಲ್ಲಿ ಕೆಲವು ಪ್ರೊಸೀಜರ್ನ ಮಾಡ್ತೇವೆ. ಸೊ ಅದರಲ್ಲಿ ಕೂಡ 20% ಡಿಸ್ಕೌಂಟ್ ಸಿಗುತ್ತೆ. ಸೊ ಬಹಳ ಮುಖ್ಯವಾಗಿ ಮಧುಮೇಹ ಇರೋದ ಪೇಷಂಟ್, ಡಯಾಬಿಟಿಕ್ ಪೇಷಂಟ್ಗಳು ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಆದರೂ ಕೂಡ ಅವರು ತಮ್ಮ ಪಾದವನ್ನು ತಪಾಸಣೆ ಮಾಡಬೇಕು. ಅದರಲ್ಲಿ ಕೂಡ 20% ಡಿಸ್ಕೌಂಟ್ ಇದೆ. ಇದೆಲ್ಲ ಆದ ನಂತರ ಮತ್ತೆ ವೈದ್ಯರ ಹತ್ರ ಭೇಟಿ ಮಾಡಲಿಕ್ಕೆ ಬರ್ತಾರೆ, ಎಲ್ಲ ಟೆಸ್ಟ್ಗಳಾದ್ಮೇಲೆ ಬರ್ತಾರೆ. ಆ ಸಂದರ್ಭದಲ್ಲಿ ಡಾಕ್ಟರ್ ಅದನ್ನು ನೋಡಿ ಕೆಲವೊಮ್ಮೆ ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡ್ತಾರೆ, ಕೆಲವೊಮ್ಮೆ ಅಡ್ಮಿಷನ್ ಆಗಬೇಕಾ ಅಂತ ಹೇಳ್ತಾರೆ. ಸೊ ಹಾಗೆ ಅಡ್ಮಿಷನ್ ಆಗೋ ಸಂದರ್ಭದಲ್ಲಿ ಕೂಡ ಜನರಲ್ ವಾರ್ಡಲ್ಲಿ 25% ತನಕ ಡಿಸ್ಕೌಂಟ್ ಸಿಗುತ್ತೆ. ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯ ಡಿಸ್ಕೌಂಟ್ ಸ್ಟ್ರಕ್ಚರ್ ಇದೆ. ಅದರ ಜೊತೆಗೆ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಬೇರೆ ಬೇರೆ ಸ್ಟ್ರಕ್ಚರ್ ಕೂಡ ಇದೆ. ಸೊ ನಾನೀಗ ಹೇಳಿ ಬಂದದ್ದು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದಲ್ಲಿ, ಜೊತೆಗೆ ನಮ್ಮ ಕಾರ್ಕಳದಲ್ಲಿ ಅಥವಾ ಮಂಗಳೂರಲ್ಲಿ ಬೇರೆ ಬೇರೆ ಡಿಸ್ಕೌಂಟ್ ಸ್ಟ್ರಕ್ಚರ್ ಇದೆ. ಅದಕ್ಕೆ ನಮ್ಮ www.manipalhealthcare.com ಅಂತ ವೆಬ್ಸೈಟ್ ಇದೆ, ಅದಕ್ಕೆ ಹೋದ್ರೆ ಫುಲ್ ಮಾಹಿತಿ ಸಿಗುತ್ತೆ. ಮತ್ತು ಈ ಒಂದು ಕಾರ್ಡನ್ನು ಮಾಡಿದರೆ ಮಣಿಪಾಲ್ ಆಸ್ಪತ್ರೆ ಮಾತ್ರಲ್ಲೇ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಅಲ್ಲದೆ ನಮ್ಮ ಸಹ ಸಂಸ್ಥೆಗಳಲ್ಲಿ ಕೂಡ ಇದರ ಪ್ರಯೋಜನ ಪಡ್ಕೊಳ್ಬೋದು. ಡಾಕ್ಟರ್ DMP ಆಸ್ಪತ್ರೆ ಉಡುಪಿಯಲ್ಲಿ ಸಿಗುತ್ತೆ, DMP ರೋಟರಿ ಆಸ್ಪತ್ರೆ ಕಾರ್ಕಳದಲ್ಲಿ ಬೆನಿಫಿಟ್ ಪಡ್ಕೊಳ್ಬೋದು, KMC ಆಸ್ಪತ್ರೆ ಮಂಗಳೂರಲ್ಲಿ 2 ಆಸ್ಪತ್ರೆ ಉಂಟು, ಅಥವಾ ಮತ್ತು ಜ್ಯೋತಿ ಅಲ್ಲಿ ಕೂಡ ಇದರ ಪ್ರಯೋಜನ ಪಡ್ಕೊಳ್ಬೋದು. ಜೊತೆಗೆ
ಕಟೀಲಿನಲ್ಲಿರುವಂತಹ ದುರ್ಗಾ ಸಂಜೀವನಿ ಆಸ್ಪತ್ರೆ ಇಲ್ಲಿ ಕೂಡ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಇದಲ್ಲದೆ ನಮ್ಮಲ್ಲಿ 2 ಡೆಂಟಲ್ ಕಾಲೇಜ್ ಇದೆ, ಮಂಗಳೂರು ಮತ್ತು ಮಣಿಪಾಲದಲ್ಲಿ, ಅಲ್ಲೂ ಕೂಡ ಪ್ರಯೋಜನ ಪಡ್ಕೊಳ್ಬಹುದು. ಅದಲ್ಲದೆ ಆಯುರ್ವೇದ ಇದು ಆರೈಕೆಯಲ್ಲಿ ಕೂಡ ಮಣಿಪಾಲ ಮತ್ತೆ ಮಂಗಳೂರಲ್ಲಿ ಇದರ ಈ ಕಾರ್ಡ್ ಮೂಲಕ ಪ್ರಯೋಜನ ಪಡ್ಕೊಳ್ಬಹುದು. ಹಾಗೆ ಒಂದು ಕಾರ್ಡಿನಿಂದ ಮಲ್ಟಿಪರ್ಪಸ್ ಕಾರ್ಡ್ ಅಂತ ಹೇಳ್ಬೋದು. ಹಾಗೆ ಮಲ್ಟಿಯಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಇದೆಲ್ಲ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ನಾನು ಈಗಾಗಲೇ ಮನವಿ ಮಾಡಿದಾಗೆ ಆಗಸ್ಟ್ 31 ಕೊನೆಯ ದಿನಾಂಕ, ಆ ನಂತರ ಯಾವುದೇ ಕಾರಣಕ್ಕೂ ಅವಕಾಶ ಇರುವುದಿಲ್ಲ. ಮತ್ತೆ 1 ವರ್ಷ ಕಾಯ್ಬೇಕಾಗುತ್ತೆ. ಕಸ್ಟಮರ್ ಇದಕ್ಕೆ ಕಾರ್ಡ್ ಬೇಕಂತ ಹೇಳಿ ಅದಕ್ಕೋಸ್ಕರ ತಮ್ಮ ಮೂಲಕ ತಾವು ಈಗ ಬಹಳಷ್ಟು ವರ್ಷದಿಂದ ಸಹಾಯ ಮಾಡ್ಕೊಂಡು ಬಂದು ನಾನು ಹೇಳಿದೆ 2000 ಅನುಭವ ಇತ್ತು. 26 ವರ್ಷದ ಇದ್ದೇವೆ. 26 ವರ್ಷ ನಾವು ಯಶಸ್ವಿಯಾಗಿ ಈ ಕಾರ್ಡನ್ನು ನಡ್ಸ್ಕೊಂಡು ಬಂದಿದ್ದೇವೆ. ಇದಕ್ಕೆಲ್ಲ ಕೂಡ ನಿಮ್ಮೆಲ್ಲರ ಸಹಕಾರ ನಮಗೆ ಖಂಡಿತ ಸಿಕ್ಕಿದೆ ಅಂತ ನಾವು ಇದಕ್ಕೆ ಬಯಸ್ತಾ ಇದ್ದೇವೆ. ಇನ್ನು ಮುಂದೆ ನಿಮ್ಮ ಸಹಕಾರವನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಈ ಮಾಹಿತಿಯನ್ನು ಕೂಡ ನೀವು ಇವತ್ತು ಕೂಡ ಜನರಿಗೆ ಬಿಟ್ಟುವಂತ ಕೆಲಸ ತಾವು ಮಾಡಬೇಕು ಅಂತ ಮನವಿ ಮಾಡಿಕೊಂಡು ನಾನು ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಸೊ ಮುಗಿಸ್ಕೊಂಡು ಮುಂಚೆ ನಾವು ಎಲ್ಲ ಕಡೆ ನಮ್ಮ ಪತ್ರಕರ್ತರಿಗೆ, ಉಡುಪಿ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ನಾವು ಉಚಿತವಾಗಿ ಮಣಿಪಾಲ್ ಆಯ್ಕೆ ಕಾರ್ಡ್ ಕೊಡ್ಕೊಂಡು ಬಂದಿದ್ದೇವೆ. ಸೊ ತಾವು ಕೂಡ ಆರೋಗ್ಯವಾಗಿರಲಿ ಅಂತ ನಾವು ಕೂಡ ಬಯಸ್ತೇವೆ. ಒಂದು ವೇಳೆ ಅಂತ ಅವಕಾಶ ಬಂದರೆ ಅಥವಾ ಅಂತ ಸಂದರ್ಭ ಒದಗಿ ಬಂದರೆ ಮಣಿಪಾಲ ಆಸ್ಪತ್ರೆ ಅಥವಾ ಬೇರೆ ಆಸ್ಪತ್ರೆಗಳಿಗೆ ನಮ್ಮ ಗ್ರೂಪಿನ ಆಸ್ಪತ್ರೆಗೆ ಹೋಗುವ ಸಂದರ್ಭ ಬಂದರೆ ಆ ಸಂದರ್ಭದಲ್ಲಿ ಮಣಿಪಾಲ ಕಾರ್ಡನ್ನ ಬಳಸಿಕೊಂಡು ಇದರ ಪ್ರಯೋಜನ ತಾವು ಪಡ್ಕೊಳ್ಬಹುದು. ಹಾಗೆ ಇವತ್ತು ಕೂಡ ನಾವು ಪ್ರಥಮ ಕಾರ್ಡನ್ನ ನಾವು ನಮ್ಮ ವಿಭಾಗದ ಮುಖ್ಯಸ್ಥ ಸಚಿನ್ ಕಾರಂತ್ ಅವರು ಅಧ್ಯಕ್ಷರಾದ ಶರೀಫ್ ಅವರಿಗೆ ಮೊದಲ ಕಾರ್ಡನ್ನ ಹ್ಯಾಂಡ್ ಓವರ್ ಮಾಡ್ಬೇಕಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಶರೀಫ್ ಅವರು ಪ್ರೀತಿ ಪೂರ್ವಕವಾಗಿ ನಮ್ಮಿಂದ ಪಡ್ಕೊಳ್ಬೇಕಾಗಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ ಕುಶಾಲನಗರ ತಾಲೂಕಿನ ದುಬಾರೆ ಆನೆ ಶಿಬಿರದಿಂದ 5 ಆನೆಗಳನ್ನು ಆಯ್ಕೆ ಮಾಡಲಾಗಿದೆ. ನಾಪಕ್ಲು ವ್ಯಾಪ್ತಿಯ ವಿವಿಧ ಭಾಗಗಳಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಕಳ ಪುರಸಭೆಗೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ಭೇಟಿ ನೀಡಿ ಕಡತಗಳ ಪರಿಶೀಲನೆ ನಡೆಸಿದ್ದಾರೆ. ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.